ಬೀಳ್ಬಾರ್ದು ನೋಡೋದು. ನೀ ಅಲ್ಲಿ ಬೆಳ್ಕೊಂಬ, ಈಚೆ ಕಡೆ ಬರ್ಬೇಕು. ಇಲ್ಲಿ ಬೆಳ್ಕೊಂಡು ಅಲ್ಲಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್, ಜೈ ಜೈ ಕೊಬ್ಬರಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಏನಂದ್ರ ಒಂದು ನಮ್ಮ ನಾಗಸಮುದ್ರ ಗ್ರಾಮದೊಳಗ ಅಯೋಧ್ಯೆ ಒಳಗ ಏನು ರಾಮನ ಜನ್ಮ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನಾ ನೆರವೇರಕಂತೈತಿ. ಆ ಟೈಮ್ನೊಳಗೆ ನಮ್ಮ ನಾಗಸಮುದ್ರ ಗ್ರಾಮದೊಳಗೆ ಮಾರುತಿ ದೇವಸ್ಥಾನದಲ್ಲಿ ಎಲ್ಲ ಯುವಕರು ಸೇರಿ ಒಂದು ಹಬ್ಬದ ಸಂಭ್ರಮವನ್ನು ಆಚರಿಸ್ತಿದ್ದಾರೆ. ಅದೇ ರೀತಿ ಇಡೀ ದೇಶಾದ್ಯಂತ ಇದು ನಮ್ಮ ರಾಮನ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡಕಂತಾರ, ಇದು 500 ವರ್ಷದ ಹಿಂದಿನ ಇತಿಹಾಸವನ್ನು ತೆಗೆದು ಇವತ್ತು ರಾಮನಿಗೆ ಒಂದು ಜನ್ಮದ ಸ್ಥಾಪನೆ ಆಗೈತೆ ಅಂತಂದು ಹೇಳಲಿಕ್ಕೆ ಇವತ್ತು ನಾವು ಇಚ್ಛಾಪಡ್ತೀವಿ. ಆಮೇಲೆ ಇವತ್ತಿನ ದಿವಸ ಅತಿ ಒಳ್ಳೆಯ ಒಂದು ಸಂಭ್ರಮದ ಹಬ್ಬ ಆಗೈತಿ. ಹೀಗಾಗಿ ಎಲ್ಲ ಯುವಕರು ರಾಮನ ಬಗ್ಗೆ ಒಂದು ಒಳ್ಳೆಯ ಇದನ್ನು ಏನಂದ್ರೆ ಪ್ರಾಣವನ್ನು ಇಟ್ಕೊಂಡಂಥ ವ್ಯಕ್ತಿಗಳು. ಈ ಅಯೋಧ್ಯೆ ಒಳಗೆ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾರ ಎಷ್ಟೋ ಸಾವಿರಾರು ಜನ, ಲಕ್ಷ ಜನ ಪ್ರಾಣವನ್ನು ತ್ಯಾಗ ಮಾಡ್ಯಾರ. ಆ ಪ್ರತಿಫಲ ನಮ್ಮೆಲ್ಲರ ಭಾಗ್ಯ ಅಂತಂದು ನಾವು ತಿಳ್ಕೊಂಡು ಪೂಜೆ. ಈ ರಾಮ ಜನ್ಮಭೂಮಿಯನ್ನು ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರ, ಇಡೀ ವಿಶ್ವನ ನಮ್ಮ ರಾಮನ ಒಂದು ಜ್ಞಾನದೊಳಗೆ ತೊಡಗ್ಯಾರ. ವಿಶ್ವದಲ್ಲಿ ಪೂರ್ತಿ ರಾಮ ಅಂದ್ರೆ ಏನಪ್ಪ ಅನ್ನುವಂಥ ಒಂದು ಶುಭ ಸಂದರ್ಭ ನಡೆದೈತಿ. ಹಾಗಾಗಿ ನಾವು ಇವತ್ತು ರಾಮನ ಒಂದು ಜ್ಞಾನ ಮಾಡಲಿಕ್ಕೆ ಇಲ್ಲಿ ಮಾರುತಿ ದೇವಸ್ಥಾನದಲ್ಲಿ ಕುಳಿತಿದ್ದೀವಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.